ಅಲ್ಲಿ ನೋಡ್ರಲ್ಲ ನಮ್ಮ ಐಸುನು ವಿದ್ಯಾನು ನನ್ನೇ ತಡಿಕೊಂಬತ್ತಾವ್ರೆ. ಹೂ ಗೌಡ್ರೆ. ಗೌಡ್ರೆ ಅತ್ತಿಗೊಮ್ಮೆ ಏನಾದ್ರು ಮಾತಾಡ್ತಿದ್ರೆ ಹೆಂಗ್ ಮಾತಾಡಿರಿ? ಹೆಂಗೆ ಅಂದ್ರೆ ನಾನೇನು ಹೇಳೋದ, ಹಂಗೆ ಸುಮ್ಕೆ ಮಾತಾಡಿಸ್ತೀನಿ. ಗೌಡ್ರೆ ನೀವೀಗ ಸುಮ್ಕೆ ಮಾತಾಡ್ಸೋದ್ ಆಗಕ್ಕಿಲ್ಲ, ಏನಾದ್ರು ಮನಸ್ಸು ಬಿಚ್ಚಿ ಮಾತಾಡಿ. ನನ್ಗೆ ಯಾಕೋ ಭಯ ಆಗ್ತಿದೆ ಕಣೆ. ನೀವ್ ಹಿಂಗ್ ಭಯ ಪಟ್ರೆ ಆಗಕ್ಕಿಲ್ಲ ಗೌಡ್ರೆ. ಭಯ ಪಟ್ಕೊಂಡಿದ್ರೆ ಆಗೋದಿಲ್ಲ. ಇವತ್ತೇನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಎಲ್ಲ ಹೇಳ್ಬಿಡು. ಆಯ್ತು ಕಣ್ರಲ್ಲ, ಇವತ್ತೆಲ್ಲ ಹೇಳ್ಬಿಡ್ತೀನಿ. ನಮಸ್ಕಾರ ಗೌಡ್ರೆ. ಓ ಏನಪ್ಪಾ ಸಂದಾಗಿದ್ಯಾ? ನಿಮ್ಮ ಅವು ಸಂದಾಗಿದ್ದಾಳೆ? ನಿಮ್ಮ ಆಶೀರ್ವಾದ ಗೌಡ್ರೆ, ಸಂದಾಗಿವ್ನಿ. ನಮ್ಮವ್ವನ ನನ್ನ ಜೊತೆಗೆ ಅವಳೆ, ಸಂದಾಗವಳೆ ಗೌಡ್ರೆ. ನಿಮ್ಮಂತ ಗೌಡ್ರು ಊರಿಗೊಬ್ರಿದ್ರೆ ಊರ್ ಜನ ಎಲ್ಲ ನೆಮ್ಮದಿಯಾಗಿರ್ತಾರೆ ಗೌಡ್ರೆ. ಅಲ್ಲಿ ಬರ್ಬೇಕಾದ್ರೆ ಕಾಂಚನ ಅವ್ವ ಅವ್ರು ಸಿಕ್ಕಿದ್ರು, ಮಾತಾಡ್ಸ್ಕೊಂಬಂದೆ ಗೌಡ್ರೆ. ಗೌಡ್ರೆ ನೀವು 100 ಕಾಲ ಸಂತೋಷವಾಗಿ ಬದುಕಬೇಕು. ನಿಮ್ಮಂತ ಗೌಡ್ರು ಇದ್ರೆ ನಮ್ಮಂತ ಕೆಟ್ಟ ಮಕ್ಕಳು ಬುದ್ಧಿ ಕಲಿತೀವಿ ಗೌಡ್ರೆ. ಅದಕ್ಕೆ ನನಗೆ ಮಗ ಹುಟ್ಟಿದ್ರೆ ರಂಗೇಗೌಡ ಅಂತ ನಿಮ್ಮ ಹೆಸರನ್ನ ಇಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಗೌಡ್ರೆ. ಅದೆಲ್ಲ ಏನು ಬೇಕಾಗಿಲ್ಲ. ನಿಮ್ಮ ಅವನ್ ಚಂದಾಗಿ ನೋಡ್ಕೋ, ಎಲ್ಲ ಒಳ್ಳೇದಾಯ್ತದೆ. ಸರಿ ಗೌಡ್ರೆ, ನಾ ಬರ್ತೀನಿ ಗೌಡ್ರೆ. ಸರಿ. ನಮ್ಮ ಮೈಸೂರು ಇದ್ರಲ್ಲ, ಎಲ್ಲೆಲ್ಲ ಹೋದ್ರು? ಸರಿ ಬನ್ರಿ.